ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಮ್ಮ ಹಸ್ಬೆಂಡ್ ಕೆಲಸದಿಂದ ಬಂದರು. ಈಗ ನಾನು ಪಾಪು ರೆಡಿಯಾಗಿದ್ದೀವಿ. ಅವ್ರು ಫ್ರೆಶ್ ಅಪ್ ಆಗ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇವತ್ತು ಏಕಾದಶಿ ಇದೆ, ದೇವಸ್ಥಾನಕ್ಕೆ ಹೋಗಿ ಬರೋಣ. ನಮ್ಮ ಪಾಪುನು ರೆಡಿ ಆಗ್ತಿದ್ದಾನೆ, ಸ್ವೆಟರ್ ಹಾಕ್ಕೊಂಡು ಹೊರಡೋದೆ. ಹಾಗೆ ಬೈಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ. ಎಲ್ಲಿ ಕೂತ್ಸುತ್ತೀಮ್ಮ? ನಮ್ಮ ಪಾಪು ನೋಡಿ ಹೇಗೆ ನಿಂತಿದ್ದಾನೆ. ಗಾಡಿ ಅಂದರೆ ಫುಲ್ ಕ್ರೇಜ್. ವೈಕುಂಠ ಏಕಾದಶಿಗೆ ಹೋಗಿದ್ರಿ, ಕಮೆಂಟ್ ಮಾಡಿ. ದೇವಸ್ಥಾನ ರೀಚ್ ಆಗ್ತಾ ಇದ್ದೀವಿ. ಬನ್ನಿ, ರಶ್ ಇದೆಯೋ ಇಲ್ವೋ ಏನು ಅಂತ ನೋಡೋಣ. ಜನ ನೋಡೋಕೆ ಜಾಸ್ತಿನೇ ಕಾಣ್ತಿದ್ದಾರೆ ಆಚೆಯಿಂದ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ. ಆಚೆ ರೆಡಿ ಮಾಡ್ಕೊಂಡ್ಬರ್ಬೇಕು, ಒಳಗಡೆ ರೆಡಿ ಮಾಡಬಾರ್ದು. ನೋಡಿ
ಹಾಗೆ ಮುಂದೆ ಬಂದರೆ ಇಲ್ಲೊಂದು ವಿಗ್ರಹ ಇದೆ. ಹಾಗೆ ಮುಂದೆ ಬಂದರೆ ದೇವಸ್ಥಾನದ ಒಳಗಡೆನೆ ನಾಗರ ಕಲ್ಲಿದೆ. ಹಾಗೆ ದೇವಸ್ಥಾನದ ಒಳಗಡೆನೆ ನವಗ್ರಹಗಳಿದೆ. ಸಂಜೆ ಹೊತ್ತು ನವಗ್ರಹನ ಸುತ್ತಾಕ್ಬಾರ್ದು ಅಂತ ಹೇಳ್ತಾರೆ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ದರ್ಶನ ಎಲ್ಲ ಮುಗಿತು. ದೇವಸ್ಥಾನ ಏನು ರಶ್ ಇರಲಿಲ್ಲ, ಖಾಲಿ ಇತ್ತು. 5 ನಿಮಿಷದಲ್ಲಿ ದರ್ಶನ ಎಲ್ಲ ಮುಗಿತು. ಈಗ ವಾಪಸ್ ಮನೆ ಫ್ರೆಂಡ್ಸ್. ಹಾಗೆ ಮುಗಿಸ್ಕೊಂಡು ಬರ್ತಾ ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಇಲ್ಲಿಗೂ ಹೋಗ್ಬಿಟ್ಟು ಹೋಗೋಣ. ಖಾಲಿ ಇರುತ್ತೆ, ರಶ್ ಏನಿರಲ್ಲ ವೀಕ್ ಡೇಸಲ್ಲಿ. ಥರ್ಸ್ಡೇ ಮಾತ್ರ ಫುಲ್ಲು ರಶ್ ಇರುತ್ತೆ. ಈ ದೇವಸ್ಥಾನಕ್ಕೆ ಬಂದು ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ದೇವಸ್ಥಾನ ನೋಡೋಕೆ ಈ ಥರ ಕಾಣುತ್ತೆ ಆಚೆಯಿಂದ. ಇದೆ. ಎಲ್ಲ ಮುಗೀತು. ವೀಕ್ ಡೇ ಇದ್ದಿದ್ದರಿಂದ ರಶ್ ಏನೂ ಇರಲಿಲ್ಲ. ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತಾನೇ ಮನೆಗೆ ಬಂದ್ವಿ. ಯಾರೆಲ್ಲ ಹಾಲಿಗೆ ಬ್ರೆಡ್ ನೆನೆಸ್ಕೊಂಡು ತಿಂತೀರಾ, ಇಲ್ಲ ಕಾಫಿಗೆ, ಇಲ್ಲ ಪಾರ್ಲೆಜಿ ಬಿಸ್ಕೆಟ್ ನೆನೆಸ್ಕೊಂಡು ತಿಂತೀರಾ ಕಾಫಿಗೆ, ಕಮೆಂಟ್ ಮಾಡಿ ಗಾಯ್ಸ್.